ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಸೆ ಇವತ್ತಿನ ಸಂಚಿಕೆ ಧಾರಾವಾಹಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ರಂಗನಾಥ್ ರೆಡಿಯಾಗಿ ಬಂದು, ಲೇ ಶಾಂತಿ, ನಾನು ಸ್ವಲ್ಪ ಆಚೆ ಕಡೆ ಹೋಗಿ ಬರ್ತೀನಿ ಕಣೆ ನನ್ನ ಫ್ರೆಂಡ್ ಜೊತೆ ಅಂತ ಕೇಳಿದಾಗ ಅಷ್ಟೊತ್ತಿ ಸೂರ್ಯ ಬಂದು, ಏನಪ್ಪ ನೀನು ಫ್ರೆಂಡ್ ಜೊತೆ ಪಾರ್ಟಿ ಹೋಗ್ತೀನಪ್ಪ, ಅವಾಗವಾಗ ಹೋಗ್ತಿರ್ಬೇಕಪ್ಪ, ಜೀವನದಲ್ಲಿ ನೆಮ್ಮದಿ ಇರುತ್ತೆ, ಇಲ್ಲೇ ಮನೇಲಿದ್ದರೆ ಟ್ರಾಫಿಕ್ ಜಾಮ್ ಥರ ವಟ ವಟ ಅಂತಿರ್ತಾರೆ ಅಂದಾಗ ಶಾಂತಿ, ನೋಡ್ರಿ ಯಾವ ರೀತಿ ನಾನು ಇಂಡೈರೆಕ್ಟಾಗಿ ಬೈತಿದ್ದಾನೆ ಅಂತ ಶಾಂತಿ ಹೇಳಿದಾಗ ಸೂರ್ಯ, ಇಂಡೈರೆಕ್ಟ್ ಏನಿಲ್ಲ ಸಕ್ಕರೆ, ಡೈರೆಕ್ಟಾಗಿ ಹೇಳ್ತಿದ್ದೀನಿ ಅಪ್ಪ, ನೀನು ಇವತ್ತು ಬರೋಕ್ಕೆ ಹೋಗಬೇಡಪ್ಪ, ರಾತ್ರಿ ಅಲ್ಲೇ ಎಲ್ಲರೂ ರೂಮ್ ಮಾಡಿಕೊಂಡು ನಾಳೆ ಬೆಳಿಗ್ಗೆ ಬಾ ಅಂದಾಗ ರಂಗನಾಥ್, ಇಲ್ಲಪ್ಪ ರಾತ್ರಿ 10 ಗಂಟೆ ಒಳಗಡೆ ನಾನು ಬಂದುಬಿಡ್ತೀನಿ, ನಾನು ಆ ಥರ ಎಲ್ಲೂ ಉಳ್ಕೊಂಡು ರೂಢಿ ಇಲ್ಲಪ್ಪ ಅಂತೇಳಿ ರಂಗನಾಥ್ ರೆಡಿಯಾಗಿ ಹೋಗ್ತಾನೆ. ಅಷ್ಟೊತ್ತಿಗೆ ಮನೋಜ್ ರೋಹಿಣಿ ರೆಡಿಯಾಗಿ ಬರ್ತಾರೆ. ರೋಹಿಣಿ, ನೀನು ಎಲ್ಲಿ ಹೋಗ್ತೀಯ ರೋಹಿಣಿ, ಇವತ್ತು ಪಾರ್ಲರ್ಗೆ ನಿಂದು ಏನು ಕೆಲಸ ರೋಹಿಣಿ ಅಂತ ಮನೋಜ್ ಕೇಳಿದಾಗ, ಯಾಕೆ ಮನೋಜ್ ಅಂತ ರೋಹಿಣಿ ಕೇಳ್ತಾಳೆ. ಹಾಗೇನಿಲ್ಲ, ನಾನು ಸ್ವಲ್ಪ ಒಬ್ಬರು ಕ್ಲೈಂಟ್ನ ಮೀಟ್ ಮಾಡಬೇಕಿತ್ತು, ನಾನು ಅಂಗಡಿನ ಸ್ವಲ್ಪ ಹೊತ್ತು ನೀನು ನೋಡ್ಕೊಳ್ತಿದ್ದೇನೋ ಅಂತಂದೇಳಿ ಮನೋಜ್ ಹೇಳಿದಾಗ ಶಾಂತಿ, ಯಾಕೋ ಏನಾಯಿತು ಅಂದಾಗ, ಇಲ್ಲಮ್ಮ ಹೊಸ್ದಾಗಿ ಅಂಗಡಿ ಓಪನ್ ಮಾಡಿದ್ದೀನಲ್ವಾ, ಯಾರಾದರೂ ಒಬ್ಬರಲ್ಲಿ ಇರಲೇಬೇಕು ಅದಕ್ಕೋಸ್ಕರ ಅಂತ ಮನೋಜ್ ಅಂದಾಗ, ಸರಿ ಆಯಿತು ನಾನು ನೋಡ್ಕೊಳ್ತೀನಿ ಅಂತ, ಪಾರ್ಲರಲ್ಲಿ ಏನೂ ಕೆಲಸ ಇರಲ್ವೇನೋ ಅವಳಿಗೆ ಅಂತ ಶಾಂತಿ ಹೇಳ್ತಾಳೆ. ಆಗ ಇಲ್ಲ ಅತ್ತೆ ಹಾಗೇನಿಲ್ಲ ನೋಡ್ಕೊತೀನಿ ಬಿಡಿ ಅಂತ ಅಂತಾಳೆ. ಆಗ ಶಾಂತಿ, ರೋಹಿಣಿ ನೀನು ಮನೋಜ್ ಅಂಗಡಿಗೆ ಹೋಗಮ್ಮ, ನಾನು ನಿನ್ನ ಪಾರ್ಲರ್ ನೋಡ್ಕೊತೀನಿ ಅಂದಾಗ ಆ ಕ್ಷಣಕ್ಕೆ ಹ್ಞೂ ಅಂದು ರೋಹಿಣಿ ಮನಸ್ಸಲ್ಲಿ, ಅಯ್ಯೋ ಶಿವನ ಮತ್ತೆ ಪಾರ್ಲರ್ಗೆ ಹೋದರೆ ನಾನು ಓನರ್ ಅಲ್ಲ ಅನ್ನೋದು ಗೊತ್ತಾಗುತ್ತೆ ಅಂದ್ಕೊಂಡು, ಅತ್ತೆ ನೀವೇನು ಪಾರ್ಲರ್ಗೆ ಹೋಗೋದು ಬೇಡ ಅತ್ತೆ, ಅಲ್ಲೇನು ಅಷ್ಟೊಂದು ಜನ ಕ್ಲೈಂಟ್ಸ್ ಬರೋಲ್ಲ, ನನ್ನ ಸ್ಟಾಫೇ ಬರ್ತಾರೆ, ಅಷ್ಟೊಂದೇನು ಕೆಲಸ ಇರೋಲ್ಲ, ನೀವು ಅಲ್ಲಿಗೆ ಹೋದ್ರೆ ತುಂಬ ಬೋರ್ ಆಗುತ್ತತ್ತೆ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಸೂರ್ಯ ಫ್ರೆಂಡು ಸೂರ್ಯ ಮನೆಗೆ ಬರ್ತಾನೆ. ಹಾಯ್ ಸೂರ್ಯ ಅಂದಾಗ, ಏನು ಮಗ ಬಾರೋ ಮಗ ಅಂತ ಸೂರ್ಯ ಮಾತಾಡಿಸ್ತಾನೆ. ಏನು ಮಗ ಹಿಂಗೆ ಬಂದುಬಿಟ್ಟೆ ಅಂತ ಅಂದಾಗ, ಹಾಗೇನಿಲ್ಲ ಕಣೋ ಏನೋ ಕೆಲಸ ಇತ್ತು ಬಂದೆ ಅಂದಾಗ ಶಾಂತಿ, ನೋಡಿ ಆಂಟಿ ಚೆನ್ನಾಗಿದ್ದೀರಾ ಆಂಟಿ, ನೆನಪಾಯ್ತಾ ಆಂಟಿ ನಾನು ಅಂದಾಗ, ಹೂನಪ್ಪ ನೆನಪಾಯ್ತು ಚೆನ್ನಾಗಿದ್ದೀರಾ ಅಂತಾರೆ. ಆಗ ಮನೋಜ್ ಕುಂತಿರೋದು ನೋಡಿ, ಸೂರ್ಯ ಅವ್ರು ನಿಮ್ಮ ಅಣ್ಣ ಮನೋಜ್ ಅಲ್ವೇನೋ ಅಂತ ಕೇಳಿದಾಗ, ಹೌದು ಕಣೋ ಅವನೇ ನಮ್ಮ ಅಣ್ಣ ಅಂದಾಗ, ಅಣ್ಣ ಚೆನ್ನಾಗಿದ್ದೀರ ಅಣ್ಣ, ನೀವು ಮುಂಚೆ ಎಲ್ಲ ಗ್ರೌಂಡಲ್ಲಿ ಕ್ರಿಕೆಟ್ ಆಡೋಕ್ಕೆ ಬರ್ತಿದ್ರಿ, ಆವಾಗ ನೋಡಿದ್ದಣ್ಣ ನೆನಪಿದೆಯಾ ಅಂತ ಅಂದಾಗ, ಆಗ ರೋಹಿಣಿ, ಮನೋಜ್ ನೀವು ಕ್ರಿಕೆಟೆಲ್ಲ ಆಡ್ತಿದ್ರಾ ಅಂತ ಕೇಳ್ತಾಳೆ. ಆಗ ಮನೋಜ್, ಅದು ಸ್ಕೂಲ್ ಟೈಮಲ್ಲಿ, ಇವಾಗ ಹಂಗೆಲ್ಲ ಆಗಲ್ಲ ರೋಹಿಣಿ, ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಅಲ್ವಾ ಅಂತ ಮನೋಜ ಹೇಳಿದಾಗ, ಮನೋಜ್ ಸೂರ್ಯನ ಫ್ರೆಂಡ್, ಯಾವ ಬಿಸ್ನೆಸ್ ಅಣ್ಣ ಅಂದಾಗ ಸೂರ್ಯ, ಅದೇ ಕಣೋ ಪಾತ್ರೆ ಅಂಗಡಿ ಇಟ್ಟವನೇ ಅಂತಂದೇಳಿ ಸೂರ್ಯ ಹೇಳ್ತಾನೆ. ಆಗ ಮನೋಜ, ಅಲೋ ಅದು ಪಾತ್ರೆ ಅಂಗಡಿ ಅಲ್ಲ ಕಣೋ, ಹೋಮ್ ಅಪ್ಲಯನ್ಸಸ್ ಅಂತಂದೇಳಿ ಅಂತ ಮನೋಜ್ ಹೇಳ್ತಾನೆ. ಅದಾದಮೇಲೆ, ಓ ಅಣ್ಣ ನೀವೀಗ ಬಿಸ್ನೆಸ್ ಮ್ಯಾನ್ ಅಲ್ವಾ, ಹೇಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಿರಲ್ಲ, ಚೆನ್ನಾಗಾಗಲಿ ನಿಮ್ಮ ಬಿಸ್ನೆಸ್ಗೆ ಅಂತಂದೇಳಿ ಸೂರ್ಯನ ಫ್ರೆಂಡ್ ಹೇಳ್ತಾನೆ. ಆಗ ಸೂರ್ಯ, ಮೀನಾ ಇವ್ನಿಗೊಂದು ಸ್ವಲ್ಪ ಕಾಫಿ ಮಾಡ್ಕೊಂಡು ಬಾರಮ್ಮ ಅಂತಂದೇಳಿ ಹೇಳಿದಾಗ ಮೀನಾ, ಸರಿ ಆಯಿತು ರೀ ಅಂತಾಳೆ. ಅದು ಆದಮೇಲೆ ಸೂರ್ಯನ ಫ್ರೆಂಡು ಮಾತಾಡ್ತಿರ್ಬೇಕಾರೆ, ಏನು ಸೂರ್ಯ ಮೀನಾ ನೀನು ಹೇಳ್ತೀನ ಮದುವೆ ಆಗಿದ್ದು ಹೇಳಲೇ ಇಲ್ವಲ್ಲ ಅಂದರೆ, ಅಯ್ಯೋ ಅದೇನೋ ಒಂದು ದೊಡ್ಡ ಮಹಾನ್ ಭಾವದಿಂದ ಹಂಗಾಯಿತು ಅಂತ ಹೇಳ್ತಾನೆ. ಸರಿ ಏನಪ್ಪ ಬಂದಿದ್ದು ಕೆಲಸ ಅಂದರೆ, ನಮ್ಮ ಅಣ್ಣನ ಮದುವೆ ಕಣೋ, ಮದುವೆ ಫಿಕ್ಸ್ ಆಗಿದೆ, ಅದಕ್ಕೋಸ್ಕರ ಒಂದು ಕಾರ್ಡ್ ಕೊಡೋಣ ಅಂತ ಬಂದಿದ್ದೆ ಅಂತ ಹೇಳ್ತಾರೆ. ಅದಾದಮೇಲೆ ಸೂರ್ಯ, ಹೌದಾ ಅದೇ ಇಷ್ಟಪಡ್ತಿದ್ನಲ್ಲ ನಿಮ್ಮ ಅಣ್ಣ, ಹುಡುಗಿಗೋಸ್ಕರ ಗಲ್ಲಿಲೆಲ್ಲ ಹೋಗಿ ಜಗಳ ಮಾಡಿದ್ವಲ್ಲ ಆ ಹುಡುಗಿ ಏನು ಅಂತ ಅಂದಾಗ, ಇಲ್ಲ ಕಣೋ ಆ ಹುಡುಗಿ ಅಲ್ಲ ಬೇರೆ ಹುಡುಗಿ, ಅದೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ಹೋಯ್ತು ಅಂತಂದೇಳಿ ಹೇಳ್ತಾನೆ. ಅದು ಹೇಳಿದ ಆದಮೇಲೆ, ಸರಿ ಆಯ್ತಪ್ಪ ಇನ್ನೇನಪ್ಪ ನಮ್ಮ ಅಣ್ಣನ ಮದುವೆ ಕಣೋ, ಬನ್ನಿ ಎಲ್ಲರೂ ಫ್ಯಾಮಿಲಿ ಸಮೇತ ಅಂತ ಹೇಳಿದಾಗ ಸೂರ್ಯ ಅವಾಗ ಹೇಳ್ತಾನೆ, ನಿಮ್ಮ ಅಣ್ಣನ ಮದುವೆ ಇದ್ದಾಗ ನೀನೆಲ್ಲರೂ ಹೋಗ್ಬಿಡಪ್ಪ, ಇಲ್ಲ ಅಂದರೆ ಅವನ್ನೆಲ್ಲರೂ ಹೋಗ್ಬಿಟ್ರೆ ಎಪ್ಪೆ ಸಾಕಿ ನಿನಗೆ ಕಟ್ಟಿಬಿಡ್ತಾರೆ, ನಂದು ಹಂಗೆ ಆಗಿದ್ದು, ಈ ಪೆಂಗ್ನನ್ನ ಮಗ ಓಡೋಗಿಲ್ಲ ಅಂದರೆ ನನ್ನ ಮದುವೆನೇ ಆಗ್ತಿರ್ಲಿಲ್ಲಪ್ಪ, ತಂದು ಕಟ್ಟಿರು ಅಂತಂದೇಳಿ ಅವನು ವ್ಯಂಗ್ಯವಾಗಿ ಮದುವೆ ವಿಚಾರ ತೆಗೆದು ಮೀನಾಗೆ ಅವಮಾನ ಮಾಡ್ತಾನೆ. ಆದಮೇಲೆ ಅದಕ್ಕಿಂತ ಮುಂಚೆ ಮೀನಾ ಬನ್ನಿ ದೋಸೆ ಹಾಕ್ಕೊಡ್ತೀನಿ ಅಂದಿರ್ತಾಳೆ. ಇವನು ಈ ರೀತಿ ಮಾತಾಡಿದ್ದು ನೋಡಿ ಮೀನಾ ಅಡುಗೆ ಮನೆಗೆ ಹೋಗಿ, ಮೀನಮ್ಮ ಏನಮ್ಮ ಅಡುಗೆ ಅಂದಾಗ, ಏನೂ ಇಲ್ಲ ರೀ ಅಂತಾನೆ. ದೋಸೆ ಹಾಕ್ಕೊಡ್ತೀನಿ ಅಂತಲ್ಲ ಹಾಕ್ಕೊಡಮ್ಮ ಅಂದರೆ, ದೋಸೆ ಇಲ್ಲ ರೀ ಹಾಕಿಲ್ಲ ಅಂತ ಹೇಳ್ತಾಳೆ. ಸರಿ ಇಡ್ಲಿನಾರು ಮಾಡ್ಕೊಡಮ್ಮ ಅಂದರೆ ಹಿಟ್ಟಿಲ್ಲ ಅಂತ ಹೇಳ್ತಾಳೆ. ಸರಿ ಉಪ್ಪಿಟ್ಟಾರು ಮಾಡ್ಕೊಡಮ್ಮ ಅಂದರೆ ರವೆ ಇಲ್ಲ ಅಂತ ಹೇಳ್ತಾಳೆ. ಹಾಗಂದಾಗ ಸೂರ್ಯ, ಅಯ್ಯೋ ಏನು ಮೀನಮ್ಮ ಇಷ್ಟ ತನಕ ಚೆನ್ನಾಗಿದ್ದೆ, ಏನಾಯಿತು ನಿನಗೆ, ಯಾಕೆ ಹಿಂಗೆ ಆಡ್ತಿದೀಯಾ ಅಂತಂದೇಳಿ ಸೂರ್ಯ ಕೇಳ್ತಾನೆ. ಏನಿಲ್ಲ ನಾನೇನು ಇಲ್ಲಿ ಬೇಸಾಕೋದಕ್ಕೆ ಇರೋದು, ಮಾಡ್ಕೊಂಡು ಊಟ ಮಾಡಿ ಹೊರಗಡೆ ಹೋಗ್ತೀನಿ ಯಾರು ಬೇಡ ಅಂದರು ಅಂತಂದೇಳಿ ಮೀನಾ ಕೋಪ್ತಲ್ಲ ಅಂತಾನೆ. ಆಗ ಸೂರ್ಯ, ಅಯ್ಯೋ ಇಷ್ಟೊತ್ತು ದೋಸೆ ಹಾಕ್ಕೊಡ್ಲಾ ಇಡ್ಲಿ ಮಾಡ್ಕೊಡ್ಲಾ ಅಂತ ಕೇಳ್ತಿದ್ದು ಮೀನಾ ಯಾಕೆ ಹಿಂಗಾದ್ಲು ಅಂತಂದೇಳಿ ಅವ್ನು ಯೋಚನೆ ಮಾಡ್ಕೊತಾ ನಿಂತ್ಕೊತಾಳೆ. ಆಗ ಶಾಂತಿ, ಅಯ್ಯೋ ಇವ್ರದ್ದು ಈ ಜಗಳ ಗೊತ್ತೇ ಇರಲಿಲ್ವ, 1 ವರ್ಷ ಸಂಸಾರ ಮಾಡಿದಾರೆ ಅಂದರೆ ಯಾರೂ ನಂಬೋಕ್ಕೆ ಆಗಲ್ಲ, ಇವ್ರದ್ದು ಒಂದು ಜೀವನ, ನಾನು ಹೇಳಿಲ್ವ ರೋಹಿಣಿ ಇವ್ರು ಎಂತಾನೆ ಖುಷಿಯಾಗಿರ್ತಾರೆ, ಇವ್ರು ಎಂದೂ ಚೆನ್ನಾಗಿರಲ್ಲ, ಅದರಲ್ಲಿ 1 ವರ್ಷ ಈ ಬಾಳ್ಗೋಸ್ಕರ ಮೊನ್ನೆ ವೆಡ್ಡಿಂಗ್ ಆ್ಯನಿವರ್ಸರಿ ಬೇರೆ ಆಚರಿಸ್ಕೊಂಡ್ರು, ಇಷ್ಟೇ ಇವಳು ಹಣೆ ಬರ, ಇವಳನ್ನ ಕಟ್ಕೊಂಡವ್ರು ಹಣೆ ಬರ ಇಷ್ಟೇ ಅಂತಂದೇಳಿ ಶಾಂತಿ ಮೀನಾನ ಅವಮಾನ ಮಾಡ್ತಾಳೆ. ಅದಾದಮೇಲೆ ಸೂರ್ಯ ಏನು ಅಷ್ಟೆಲ್ಲ ಮಾತಾಡಿದ್ರು ಏನೂ ಮಾತಾಡದೆ ನಿಂತಿರ್ತಾಳೆ.
ಆಗ ರೋಹಿಣಿ, ಮೀನಾ ತಿಂಡಿ ಆಯಿತಾ ಮೀನಾ, ನಾವು ಇದಕ್ಕೆ ಹೋಗ್ಬೇಕಿಲ್ಲ ಮಾಡಿಲ್ಲ ಅಂತ ಹೇಳ್ತಾಳೆ. ಅಯ್ಯೋ ಮೀನಾ ಅವರೇ, ನೀವು ಫಸ್ಟ್ಗೆ ಹೇಳ್ಬೇಕಲ್ವಾ ತಿಂಡಿ ಮಾಡಿಲ್ಲ ಅಂತ. ನಾವು ಆಚೆನಾರು ಹೋಗಿ ತಿನ್ಕೊತಿದ್ವಿ, ಈಗ ಉಪವಾಸ ಹೋಗೋದಕ್ಕಾಗುತ್ತಾ, ಅಥವಾ ಆನ್ಲೈನಲ್ಲಾದರೂ ನಾವು ಆರ್ಡ್ರ್ ಮಾಡ್ಕೊಂಡು ತಿಂತಿದ್ವಿ ಅಂತ ರೋಹಿಣಿ ಅಂದಾಗ, ಅಯ್ಯೋ ಯಾರು ಬೇಡ ಅಂದರು, ನಾನೇನು ಮಾಡಿರ್ತೀನಿ ಅಂತೇನು ಅಗ್ರಿಮೆಂಟ ಮಾಡ್ಕೊಟ್ಟಿದ್ದೀನಿ, ಮಾಡ್ಕೊಳ್ತೀನಿ, ಅಥವಾ ಒಂದಿನ ಆನ್ಲೈನಲ್ಲೇ ತರಿಸ್ಕೊಳ್ತೀನಿ, ಅಥವಾ ನಿಮಗೆ ಯಾವ್ಯಾವ ಅಡುಗೆ ಬೇಕೋ ಇನ್ನು ಮುಂದೆ ನೀವು ಆಫೀಸ್ಗೆ ಹೋಗೋ ಟೈಮಿಗೆ ನೀವೇ ಮಾಡ್ಕೊಳ್ತೀನಿ ಅಂತ ಮೀನಾ ಕೆರಳಿ ಮಾತಾಡ್ತಾಳೆ. ಅದು ಅಷ್ಟು ಮಾತಾಡಿರೋ ಸಹಿತ ಸೂರ್ಯ ಸುಮ್ಮನೆ ನಿಂತಿರ್ತಾನೆ. ಆಗ ಶಾಂತಿ, ನೋಡು ಅವ್ನು ಹೆಂಡ್ತಿ ಅಷ್ಟು ಮಾತಾಡ್ತಾಯಿದ್ರು, ಒಂದು ಮಾತು ಹೇಳ್ದಂಗೆ ಹೆಂಗೆ ನಿಂತವನೇ ಅಂತಂದೇಳಿ ಶಾಂತಿ ಸೂರ್ಯಗೆ ಅಂದಾಗ, ಸೂರ್ಯ, ಅಯ್ಯೋ ಅವ್ರ ಅಡುಗೆ ಅವ್ರು ಮಾಡ್ಕೊಂಡ್ಲೇ ಹೇಳಿ, ಇವಳೇನು ಬೇಸಾಕೋದಕ್ಕೆ ಇರೋದು, ನಾನೇ ಹೇಳ್ತೀನಲ್ಲ ಇವಳೇನು ಬೇಸಾಕೋದಕ್ಕೆ ಇರೋದು ಅಂತಂದೇಳಿ ಸೂರ್ಯ ಹೇಳ್ತಾನೆ. ಸೊ ಇಷ್ಟೆಲ್ಲ ಆದಮೇಲೆ ಅವನಿಗೆ ಸೂರ್ಯಗೆ ಏನಕ್ಕೆ ಮೀನಾ ಹಿಂಗೆ ಆಡ್ತಾಳೆ ಅನ್ನೋದು ಕೊನೆಗೂ ಗೊತ್ತಾಗಲ್ಲ. ನೋಡೋಣ ನಾಳಿನ ಸಂಚಿಕೆ ಏನು ಬರುತ್ತೆ ಅನ್ನೋದು ಸಹಿತ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಬಟ್ ಇವತ್ತು ಮೀನಾಗೆ ಸೂರ್ಯ ಅವಮಾನ ಮಾಡಿ ತುಂಬ ದೊಡ್ಡ ತಪ್ಪು ಮಾಡ್ದೆ. ಅಂದರೆ ಅವ್ರ ಮದುವೆ ವಿಚಾರ ಎತ್ತಬಾರ್ದಿತ್ತು. ಹಾಗೋ ಹೆಂಗೋ ಮದುವೆ ಆಯಿತು, ಹೆಂಗೋ ಚೆನ್ನಾಗಿದ್ದಾರೆ. ಮೀನಾ ಸೂರ್ಯನ ಅರ್ಥ ಮಾಡಿಕೊಂಡು ಸೂರ್ಯನ ಬದಲಾಯಿಸ್ತಾ ಇದ್ದಾಳೆ, ಸ್ವಲ್ಪನೇ ಕೋಪಿಸ್ಟ ಆಗಿದ್ದವನ್ನ ಹಾಗಲ್ಲ ಹಿಂಗೆ ಅಂತ ಸ್ವಲ್ಪ ಬದಲಾಯಿಸ್ತಿದ್ದಾಳೆ. ಸೊ ನೋಡೋಣ ಮುಂದಿನ ಸಂಚಿಕೆ ಅಥವಾ ಮುಂದಿನ ದಿನಗಳಲ್ಲಿ ಯಾವ ರೀತಿ ಸೀರಿಯಲ್ ಹೋಗುತ್ತೆ ಅನ್ನೋದು. ಸೊ ಇದಿಷ್ಟು ನನಗೆ ಗೊತ್ತಿರುವಂತಹ ಅಪ್ಡೇಟು. ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನು ಬೇರೆ ಒಂದು ಅಪ್ಡೇಟ್ ಮುಖಾಂತರ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಒಂದು ಸೆಕೆಂಡ್ ಟೇಕ್ ಕೇರ್, ಬಾಯ್. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.